ಹಿಂದೂ ಸಮಾಜವನ್ನು ಹೆದರಿಸುವ ಉದ್ದೇಶದಿಂದ ಸಾಕಷ್ಟು ಷಡ್ಯಂತ್ರ ಮಾಡಿದ್ದವರಿಗೆ ಈಗ ತಕ್ಕ ಉತ್ತರ ಸಿಕ್ಕಂತಾಗಿದೆ ಅಂತ ವಕೀಲ ಹಾಗೂ ವಿಎಚ್ಪಿ ಮುಖಂಡ ಅಶೋಕ್ ಅಣ್ವೇಕರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ದೊರೆತಿರುವುದು ನಿಜಕ್ಕೂ ಖುಷಿಯ ಅಂತ ತಿಳಿಸಿದರು. ಇನ್ನು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಕೋಮುವಾದ ಹಾಗೂ ಅಶಾಂತಿ ಹುಟ್ಟಿಸುವ ಹುನ್ನಾರ ನಡೆಸಿದವರಿಗೆ ಈಗ ತಕ್ಕ ಉತ್ತರ ಸಿಕ್ಕಿದೆ. ಜೊತೆಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಲು ಮಾಡಿರುವ ಷಡ್ಯಂತ್ರಕ್ಕೆ ಈಗ ತಕ್ಕ ಶಾಸ್ತ್ರಿಯಾಗಿದೆ ಅಂತ ಹೇಳಿದರು. ಇನ್ನು ಜಾಮೀನು ಪ್ರತಿ ಸಿಕ್ಕ ತಕ್ಷಣವೇ ಬಿಡುಗಡೆ ಪ್ರಕ್ರಿಯೆ ನಡೆಯಲಿದೆ. ಇಂದು ಅಥವಾ ನಾಳೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅಂತ ಸ್ಪಷ್ಟಪಡಿಸಿದರು. ಪ್ರಪಂಚದಲ್ಲಿ ರಾಮ ಮಂದಿರ ಉದ್ಘಾಟನೆ ಬಗ್ಗೆ ಇರ್ತಕ್ಕಂಥ ಎಲ್ಲ ಹಿಂದೂ ಭಕ್ತರಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಈ ವಾತಾವರಣವನ್ನು ಕೆದಕಬೇಕು. ಹಿಂದೂ ಸಮಾಜವನ್ನು ಹೆದರಿಸಿ ಆ ಒಂದು ಉತ್ಸವದಲ್ಲಿ ಭಾಗವಹಿಸಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಮತ್ತು ಮನೆ ಮನೆಗೆ ಕರಸೇವಕರು ಅಯೋಧ್ಯೆಯ ಅಕ್ಷತೆಯನ್ನು ಮನೆ ಮನೆಗೆ ಮುಟ್ಟಿಸ್ತಾ ಇದ್ದಾರೆ. ಇದರಿಂದ ವಿಚಲಿತರಾದಂಥ ರಾಜ್ಯ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಈ 31 ವರ್ಷದ ಹಳೆಯ ಪ್ರಕರಣವನ್ನು ಮುಚ್ಚಿ ಹೋದ ಪ್ರಕರಣವನ್ನು, ಆ ಪ್ರಕರಣದಲ್ಲಿ ಅನೇಕ ಆರೋಪಿಗಳು ನಿರಪರಾಧಿ ಅಂತ ಸಾಬೀತಾದ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಈ ಒಂದು ಪ್ರಕರಣವನ್ನು ಎತ್ತಿ 2 ದಿನ ನ್ಯಾಯಾಲಯ ರಜೆ ಇರುವುದನ್ನು ದುರ್ಬಳಕೆಯನ್ನು ಮಾಡಿಕೊಂಡು ರಾಮಭಕ್ತ ಪೂಜಾರ್ ಇವರನ್ನು ಜೈಲಿಗೆ ಅಟ್ಟಿದ್ರು. ಆ ಒಂದು ರಾಮಭಕ್ತ ಪೂಜಾರ್ ನಿರಂತರವಾಗಿ ಎಲ್ಲ ಚುನಾವಣೆಗಳಲ್ಲಿ ಮತದಾನ ಮಾಡಿದ್ದಾನೆ. ಅವನ ಮೇಲೆ ಇರ್ತಕ್ಕಂಥ 16 ಪಿಟ್ಟಿ ಕೇಸ್ಗಳಲ್ಲಿ ಅವನು ನಿರಂತರವಾಗಿ ನ್ಯಾಯಾಲಯದಲ್ಲಿ ಬಂದು ಅಟೆಂಡ್ ಆಗಿದ್ದಾನೆ. ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ 2017ರಲ್ಲಿ ಅವನ ಮೇಲೆ ಇರ್ತಕ್ಕಂಥ ರೌಡಿ ಲಿಸ್ಟನ್ನು ಹಿಂದೆ ತೆಗೆದುಕೊಂಡಿದ್ದೇವೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಆ ಒಂದು ಸಂದರ್ಭದಲ್ಲಿ 31 ವರ್ಷದ ಪ್ರಕರಣ ಪೊಲೀಸರ ಗಮನಕ್ಕೆ ಏಕೆ ಬರಲಿಲ್ಲ? ಉದ್ದೇಶಪೂರ್ವಕವಾಗಿ ಒಂದು ಹಳೆಯ ಪ್ರಕರಣವನ್ನು, ಮುಗಿದು ಹೋದ ಪ್ರಕರಣವನ್ನು ಕೈಗೆತ್ತಿಕೊಂಡು ಒಂದು ದ್ವೇಷದ ರಾಜಕಾರಣ, ಮುಸ್ಲಿಂ ವೋಟ್ ಅಪೀಸ್ಮೆಂಟ್ ರಾಜಕಾರಣವನ್ನು ಮಾಡುವುದರ ಬಗ್ಗೆ ನಾವು ನ್ಯಾಯಾಲಯಕ್ಕೆ ವಿಶೇಷವಾಗಿ ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಲಯ ಇವತ್ತಿನ ದಿವಸ ಆ ಅರ್ಜಿಯನ್ನು ಪುರಸ್ಕರಿಸಿ ಅವನಿಗೆ ಜಾಮೀನು ಮಂಜೂರು ಮಾಡಿದೆ. ಜಾಮೀನಿನ ಪ್ರತಿಯನ್ನು ಸಿಕ್ಕ ತಕ್ಷಣ 2nd ACG 3rd ಅಡಿಷನಲ್ JMFC ಕೋರ್ಟಿನ ಮುಂದೆ ಆ ದಾಖಲೆಗಳನ್ನು ಹಾಜರು ಮಾಡಿ ಇವತ್ತಿನ ದಿವಸ ಅವನಿಗೆ ಜಾಮೀನಿನ ಮೇಲೆ ಹೊರಗೆ ತರುವಂಥ ಎಲ್ಲ ಪ್ರಯತ್ನ ನಡೀತಿದೆ. ಅಂದರೆ ಸರ್ಟಿಫೈಡ್ ಕಾಪಿ ನಮಗೆ ಬೇಗ ಸಿಕ್ಕ ತಕ್ಷಣ, ಬೇಗ ಸಿಕ್ಕರೆ ಇವತ್ತನೇ ರಿಲೀಸ್ ಆಗ್ತಾನೆ.